ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣದ ಬಗ್ಗೆ ಮತ್ತು ಸರ್ಕಾರದ ಇತರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಅದೇ ರೀತಿ ಮೊದಲನೇದಾಗಿ ಯಾರು ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಹತ್ತಿರದವರಿಗೂ, ಫ್ಯಾಮಿಲಿಗೂ, ಫ್ರೆಂಡ್ಸಿಗೂ ಎಲ್ರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಯಾಗಿದ್ದು ನಿನ್ನೆ ಮತ್ತು ಇವತ್ತಿನಿಂದ ಜಮೆ ಆಗಲು ಪ್ರಾರಂಭ ಆಗಿದೆ. ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಹಾಕಿದ್ದಾರೆ ಅಂತ ಹೇಳಿದರೆ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗೆ ಆಲ್ರೆಡಿ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಗದಗ ಜಿಲ್ಲೆಗೆ ಪ್ರಾರಂಭ ಆಗಿದೆ. ಕೋಲಾರ ಜಿಲ್ಲೆಗೆ, ಬೆಳಗಾವಿ ಜಿಲ್ಲೆಗೆ, ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಹಣ ಜಮೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇನ್ನು ಮೈಸೂರು ಮತ್ತು ಹಾಸನ ಜಿಲ್ಲೆ ನೋಡಲಿಕ್ಕೆ ಹೋದಲ್ಲಿ ಈ ಜಿಲ್ಲೆಗಳಲ್ಲಿ ಹಣ ಸ್ವಲ್ಪ ವಿಳಂಬವಾಗುತ್ತಿದೆ. ಮೊದಲ ಹಂತದಲ್ಲಿ ಬರದಿದ್ದರೂ ಮುಂದಿನ ಹಂತಗಳಲ್ಲಿ ಖಂಡಿತವಾಗಿಯೂ ಹಣ ಬರುತ್ತದೆ. ಯಾಕೆಂತ ಹೇಳಿದರೆ 3 ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾರೆ. ಇದರಲ್ಲಿ ಮೊದಲನೇ ಹಂತದ ಅವರು ಟ್ರಯಲ್ ರೂಪದಲ್ಲಿ ಏನು ಚೆಕ್ ಮಾಡ್ತಾರೋ ಅದರಲ್ಲಿ ಇಷ್ಟು ಜಿಲ್ಲೆಗಳಿಗೆ ನಾನೀಗ ಆಲ್ರೆಡಿ ಹೇಳಿದ್ನಲ್ಲ, ಬೆಂಗಳೂರು, ಗದಗ, ಕೋಲಾರ, ಬೆಳಗಾವಿ, ಬಳ್ಳಾರಿ ಮತ್ತು ಧಾರವಾಡ ಇಷ್ಟು ಜಿಲ್ಲೆಗಳಿಗೆ ಹಣವನ್ನು ಮೊದಲನೇ ಹಂತದಲ್ಲಿ ಹಾಕಿರುವಂಥದ್ದು. ಈ ಜಿಲ್ಲೆಗಳಿಗೆ ಯಾರಿಗಾದರೂ ಬರದಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಬರಿಬೇಕು. ಅದೇ ರೀತಿ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಬೇಕು. ಇಷ್ಟು ಜಿಲ್ಲೆಗೆ ಆಲ್ರೆಡಿ ಜಮೆ ಪ್ರಾರಂಭ ಆಗಿದೆ, ಆದರೂ ಕೂಡ ನಿಮಗೆ ಯಾರಿಗಾದರೂ ಬರದಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಇನ್ನು ತಮ್ಮ ಬ್ಯಾಂಕ್ ಖಾತೆ ಅಂದರೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಯನ್ನು ಕೂಡ ಪರಿಶೀಲಿಸ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಯಾವುದಾದ್ರೂ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಪ್ರಾಬ್ಲಮ್ ಇದ್ದರೆ, ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಯಿಂದಾಗಿ ಏನಾದರೂ ನಿಮಗೆ ಮೆಸೇಜ್ ಬರ್ತಾ ಇಲ್ಲ ಅಥವಾ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದರೆ, ನಾವು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ವೆಯ್ಟ್ ಮಾಡುವ ಮೊದಲು, ಅಂದರೆ ಎಲ್ಲರಿಗೂ ಕೂಡ ಬಂದು ನಿಮಗೆ ಕೂಡ ಬಂದಿಲ್ಲ 24, 25, 26 ಈ ಕಂತುಗಳು ಬಂದಿಲ್ಲ ಅಂತ ಹೇಳಿದರೆ ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಬೇಕು. ಅದೇ ರೀತಿ ಈಗ 27ನೇ ಕಂತು ಇದರ ಬಗ್ಗೆ ಕೂಡ ಆಲ್ರೆಡಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ, ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ. ಇನ್ನು ಬಜೆಟಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂವನ್ನು ಕೂಡ ರೂಪಾಯಿಗಳನ್ನು ಮೀಸಲಿರಿಸಿದ್ದಾರೆ ಆಲ್ರೆಡಿ. ಅಂದರೆ ಇನ್ನು ಎಷ್ಟು ಟೈಮ್ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಲ್ಲಿ ತನಕ ಗೃಹಲಕ್ಷ್ಮಿ ಹಣವನ್ನು ಅವರು ಕೊಡ್ತಾರೆ. ಪಂಚ ಗ್ಯಾರಂಟಿ ಯೋಜನೆ ಏನು ಜಾರಿಗೆ ತಂದರೋ ಅದನ್ನು ಅವರು ಕಂಪ್ಲೀಟಾಗಿ ನಿಮಗೆ ಕೊಡ್ತಾರೆ. ಯಾಕೆಂತ ಹೇಳಿದರೆ ಆಲ್ರೆಡಿ ಬಜೆಟಲ್ಲಿ ಕೂಡ 28,608 ಕೋಟಿ ರೂವನ್ನು ಮೀಸಲಿರಿಸಿಯಾಗಿದೆ. ಇನ್ನು ಶಕ್ತಿ ಯೋಜನೆಗೆ ಕೂಡ 5,300 ಕೋಟಿ ರು, ಹಾಗೆ ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿಗಳನ್ನು ಮತ್ತು ಗೃಹಜ್ಯೋತಿ ಯೋಜನೆಗೆ 10,578 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಇನ್ನು ಯುವ ನಿಧಿ ಯೋಜನೆ ಬಗ್ಗೆ ಬಜೆಟ್ನಲ್ಲಿ ಸ್ಪಷ್ಟತೆ ಇಲ್ಲದಿರುವುದು ಗೊಂದಲಕ್ಕೆ ಕೂಡ ಒಂದು ಕಾರಣವಾಗಿದೆ. ಅದರ ಜೊತೆಗೆ ಈಗ ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಮಹಿಳೆಯರಿಗೆ ಭರ್ಜರಿ ಗಿಫ್ಟಿನ ಜೊತೆಗೆ ಪುನಃ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸರ್ಕಾರದಿಂದ ವರ್ಷಕ್ಕೆ 2 ಸೀರೆ ಕೊಡುವ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ. ಆದರೆ ಇದು ಅಧಿಕೃತವಾಗಿ ಜಾರಿಯಾಗುತ್ತದೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಿಲ್ಲ. ಯಾಕೆಂತ ಹೇಳಿದರೆ ಕೇವಲ ಮಾತುಕತೆ ಮಾತ್ರ ನಡೆಸಿದ್ದು. ಯಾಕೆಂತ ಹೇಳಿದರೆ ಮಹಿಳೆಯರು ಸಬಲೀಕರಣ ಕಾಂಗ್ರೆಸ್ ಸರ್ಕಾರದ ಮೇನ್ ಉದ್ದೇಶವೇ ಅದೇ. ಅಂದರೆ ಮಹಿಳೆಯರನ್ನು ಸಬಲೀಕರಿಸಬೇಕು, ಮಹಿಳೆಯರಿಗಾಗಿ ಯಾವ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಆಗ್ತದೆ ಅದನ್ನೆಲ್ಲ ಕೂಡ ಈಗ ಈ ಸರ್ಕಾರ ಟ್ರೈ ಮಾಡ್ತಾ ಉಂಟು. ಎಷ್ಟು ಪ್ರಯತ್ನ, ಅವರ ಪ್ರಯತ್ನಕ್ಕೆ ಎಷ್ಟು ಫಲ ಸಿಗುತ್ತೋ ಅದರಲ್ಲೇ ನಾವು ಒಪ್ಪಿಕೊಳ್ಬೇಕು. ಯಾಕೆಂತ ಹೇಳಿದರೆ ಆಲ್ರೆಡಿ ಎಷ್ಟು ಆಗುತ್ತೋ ಅದನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಮೊದಲು ಯಾವ ಸರ್ಕಾರವೂ ಕೂಡ ಗೃಹಲಕ್ಷ್ಮಿಯರಿಗೆ ಅಥವಾ ಮಹಿಳೆಯರಿಗೆ ಅಂತ ಹೇಳಿ ಯಾವ ಯೋಜನೆಯನ್ನು ತಂದಿಲ್ಲ. ಇವಾಗ ಇಷ್ಟೊಂದು ಯೋಜನೆಗಳನ್ನು ತಂದು ಇನ್ನೂ ಕೂಡ ಮಹಿಳೆಯರಿಗೆ ಬೇಕಾಗಿರುವಂಥ ಯೋಜನೆ, ಅದು ಬಿಟ್ಟು ಬೇರೆ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಅಂತ ಹೇಳಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯ ಮೊದಲಿನಂತೆಯೇ ಆಗ್ತಾ ಉಂಟು. ರಸ್ತೆ ಸಾರಿಗೆ ಆಗಿರ್ಬೋದು, ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯ ಕೂಡ ಸಲೀಸಾಗಿ ನಡೀತಾ ಉಂಟು. ಅದರ ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಎಷ್ಟು ಯೋಜನೆಗಳನ್ನು ಹಾಕಿ ಮಹಿಳೆಯರು ಯಾರಿಂದಲೂ ಶೋಷಣೆಗೆ ಪಡಬಾರ್ದು ಅಂತ ಹೇಳುವ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥ
ಬರುವಂತಹ ಯೋಜನೆ. ಅದಕ್ಕಾಗಿ ಎಲ್ಲರೂ ಕೂಡ ಇದನ್ನು ಗೌರವಿಸುವಂತಹ ವಿಚಾರವೇ ಸರಿ. ಇದು ಅಧಿಕೃತವಾಗಿ ಯಾವಾಗ ಜಾರಿಗೆ ಆಗುತ್ತೆ, ಸೀರೆ ಕೊಡುವಂತಹ ವಿಚಾರ ಆಗಿರ್ಬೋದು, ಬೇರೆ ಮಹಿಳೆಯರ ಯಾವುದೇ ಯೋಜನೆ ಆಗಿರ್ಬೋದು, ಯಾವಾಗ ಅಧಿಕೃತವಾಗಿ ಜಾರಿಯಾಗುತ್ತೋ ಆ ತಕ್ಷಣ ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಕೆಲಸ ಮಾಡ್ತೇನೆ. ಇನ್ನು ಗೃಹಲಕ್ಷ್ಮಿ 27ನೇ ಕಂತಿನ ವಿಷಯಕ್ಕೆ ಬಂದರೆ, ಈಗ 15ನೇ ತಾರೀಕಿನ ಒಳಗೆ ಮೊದಲನೇ ಹಂತದ ಎಲ್ಲ ಬಿಡುಗಡೆ ಕೂಡ ಪೂರ್ಣಗೊಳ್ಳುತ್ತೆ. ಅಂದರೆ ಒಂದು 40% ಜನರಿಗೆ 15ರ ಒಳಗೆ ಹಣ 2,000 ಹಣ ಏನಿದೆ ಅದು ಬರುತ್ತೆ. ಒಂದು 10-15 ದಿವಸದ ಒಳಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ 27ನೇ ಕಂತು 2ನೇ ಹಂತ ಮತ್ತು 3ನೇ ಹಂತದಲ್ಲಿ ಕೂಡ ಜಮೆ ಆಗುತ್ತೆ. ಬಿಡುಗಡೆ ಆಗಿದೆ ಆಲ್ರೆಡಿ. ಇನ್ನು ನಿಮಗೆ ಬರಲಿಕ್ಕೆ ಮಾತ್ರ ಬಾಕಿ ಇರುವಂಥದ್ದು. ಅದು ಟೆಕ್ನಿಕಲ್ ಇಶ್ಯೂಯಿಂದ ಒಂದೇ ದಿವಸ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬ್ಯಾಂಕ್ ಟೈಮಲ್ಲಿ ಮಾತ್ರ ಬರುವುದಲ್ಲ, ನಿಮಗೆ ರಾತ್ರಿ 8 ಗಂಟೆಗೂ ಬರುತ್ತೆ, 10 ಗಂಟೆಗೂ ಬರುತ್ತೆ. ಈ ರೀತಿ ಒಂದು 10-15 ದಿವಸದ ಒಳಗೆ ನಿಮಗೆ ಎಲ್ರಿಗೂ ಹಣ ಬರುವಂಥದ್ದು. ಮತ್ತೆ ಕೆಲವೊಂದು ಕಮೆಂಟ್ ನೋಡಿದೆ, ಈ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗೆ 26ನೇ ಕಂತು ಬಂದಿಲ್ಲ ಅಂತೇಳಿ. ಇದು ಮೊದಲನೇ ಹಂತ ಬಿಡುಗಡೆ ಟೈಮಲ್ಲಿ 26ನೇ ಕಂತು ಬರುತ್ತೆ. ಅದೇ ರೀತಿ 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಟೈಮಲ್ಲಿ 27ನೇ ಕಂತನ್ನು ಕೂಡ ಹಾಕಿರ್ತಾರೆ. ಇನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಯಾವಾಗಲೂ ಕೂಡ ಕೊನೆಯಲ್ಲೇ ಬರುವಂಥದ್ದು. ಸೊ ಈ ಸಾರಿಯೂ ಕೂಡ 26ನೇ ಕಂತು ಕೂಡ ಕೊನೆಯಲ್ಲೇ ಬಂದಿದೆ. ಇನ್ನು 27ನೇ ಕಂತು ಕೂಡ ಕೊನೆಯಲ್ಲೇ ಬರುವಂತಹ ಚಾನ್ಸಸ್ ಇದೆ. ಕೆಲವೊಂದು ಮಂಡ್ಯ, ಮೈಸೂರು ಈ ಜಿಲ್ಲೆಗೆಲ್ಲ 3ನೇ ಹಂತದಲ್ಲಿ ಹಾಕುವಂಥದ್ದು. ಅದೇ ರೀತಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಕೂಡ ಅದು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳಲ್ಲಿಯೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬಂದಿರುವುದಿಲ್ಲ, ಅದು ಕೊನೆ ಹಂತದಲ್ಲೇ ಬರುವಂಥದ್ದು. ಆದರೂ ಎಲ್ಲರೂ ಕೂಡ ವೇಟ್ ಮಾಡಿ, ಎಲ್ರಿಗೂ ಬರುತ್ತೆ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.